ಮಂಗಳವಾರವನ್ನು ಹನುಮಂತನಿಗೆ ಅತ್ಯಂತ ಪವಿತ್ರ ದಿನವೆಂದು ಪರಿಗಣಿಸಲಾಗುತ್ತದೆ. ಭಕ್ತಿಯಿಂದ ಹನುಮಂತನನ್ನು ಪೂಜಿಸಿದರೆ ಧೈರ್ಯ, ಶಕ್ತಿ, ಆತ್ಮವಿಶ್ವಾಸ ಮತ್ತು ಜೀವನದಲ್ಲಿ ಎದುರಾಗುವ ಅಡಚಣೆಗಳನ್ನು ಜಯಿಸುವ ಸಾಮರ್ಥ್ಯ ಹೆಚ್ಚುತ್ತದೆ ಎಂದು ನಂಬಲಾಗುತ್ತದೆ. ವಿಶೇಷವಾಗಿ ಮಂಗಳವಾರದ ದಿನ ಹನುಮಂತನಿಗೆ ಸರಳವಾಗಿ ಮಾಡಬಹುದಾದ ಪೂಜೆಗಳು ಬಹಳ ಪರಿಣಾಮಕಾರಿಯಾಗಿವೆ ಎಂದು ಭಕ್ತರು ನಂಬುತ್ತಾರೆ. ಈ ವಿಡಿಯೋದಲ್ಲಿ ಮಂಗಳವಾರ ಹನುಮಂತನಿಗೆ ಅರ್ಪಿಸಬಹುದಾದ 5 ಸರಳ ಮತ್ತು ಸುಲಭ ಪೂಜೆಗಳ ಬಗ್ಗೆ ವಿವರಿಸಲಾಗಿದೆ. ಇವುಗಳನ್ನು ಮನೆಯಲ್ಲೇ ಯಾವುದೇ ವಿಶೇಷ ಖರ್ಚಿಲ್ಲದೆ ಭಕ್ತಿಯಿಂದ ಮಾಡಬಹುದು. ಈ ಪೂಜೆಗಳು ಮನಸ್ಸಿಗೆ ಶಾಂತಿ ನೀಡುವುದರ ಜೊತೆಗೆ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತವೆ ಎಂದು ಪರಂಪರೆಯ ನಂಬಿಕೆ ಇದೆ. 1. ಹನುಮಂತನಿಗೆ ಸಿಂಧೂರ ಅರ್ಪಣೆ ಪೂಜೆ. ಮಂಗಳವಾರ ಬೆಳಗ್ಗೆ ಸ್ನಾನ ಮಾಡಿ ಶುದ್ಧ ಮನಸ್ಸಿನಿಂದ ಹನುಮಂತನ ಚಿತ್ರ ಅಥವಾ ಮೂರ್ತಿಗೆ ಸಿಂಧೂರವನ್ನು ಅರ್ಪಿಸುವುದು ಅತ್ಯಂತ ಶ್ರೇಷ್ಠ ಪೂಜೆ ಎಂದು ಹೇಳಲಾಗುತ್ತದೆ. ಸಿಂಧೂರವು ಶಕ್ತಿ ಮತ್ತು ಭಕ್ತಿಯ ಸಂಕೇತವಾಗಿದೆ. ಈ ಪೂಜೆಯ ಸಮಯದಲ್ಲಿ ಓಂ ಹನುಮತೇ ನಮಃ ಮಂತ್ರವನ್ನು ಜಪಿಸುವುದು ಮನಸ್ಸಿಗೆ ಧೈರ್ಯ ಮತ್ತು ಶಕ್ತಿ ನೀಡುತ್ತದೆ. ಜೀವನದಲ್ಲಿ ಇರುವ ಭಯ ಮತ್ತು ಅಡಚಣೆಗಳನ್ನು ಕಡಿಮೆ ಮಾಡುತ್ತದೆ ಎಂದು ನಂಬಲಾಗುತ್ತದೆ. 2. ಹನುಮಾನ್ ಚಾಲೀಸ ಪಠಣ ಪೂಜೆ. ಮಂಗಳವಾರ ಹನುಮಾನ್ ಚಾಲೀಸವನ್ನು ಭಕ್ತಿಯಿಂದ ಪಠಿಸುವುದು ಅತ್ಯಂತ ಸರಳ ಮತ್ತು ಶಕ್ತಿಶಾಲಿ ಪೂಜೆ. ಬೆಳಗ್ಗೆ ಅಥವಾ ಸಂಜೆ ದೀಪ ಹಚ್ಚಿ ಶಾಂತ ಮನಸ್ಸಿನಿಂದ ಚಾಲೀಸ ಪಠಿಸಿದರೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ, ನಕಾರಾತ್ಮಕ ಚಿಂತನೆಗಳು ದೂರವಾಗುತ್ತವೆ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ ಎಂದು ಭಕ್ತರು ನಂಬುತ್ತಾರೆ. ನಿಯಮಿತವಾಗಿ ಈ ಪೂಜೆ ಮಾಡಿದರೆ ಜೀವನದಲ್ಲಿ ಸ್ಥಿರತೆ ಬರುತ್ತದೆ ಎಂದು ಹೇಳಲಾಗುತ್ತದೆ. ಬಾಳೆಹಣ್ಣು ಮತ್ತು ಬೆಲ್ಲ ಅರ್ಪಣೆ ಪೂಜೆ. ಹನುಮಂತನಿಗೆ ಬಾಳೆಹಣ್ಣು ಮತ್ತು ಬೆಲ್ಲವನ್ನು ಅರ್ಪಿಸುವುದು ಬಹಳ ಸರಳವಾದ ಪೂಜೆ. ಈ ಪೂಜೆಯನ್ನು ಮಂಗಳವಾರ ಮಾಡುವುದು ವಿಶೇಷವಾಗಿ ಶುಭಕರವೆಂದು ಪರಿಗಣಿಸಲಾಗುತ್ತದೆ. ಬಾಳೆಹಣ್ಣು ಶುದ್ಧತೆ ಮತ್ತು ಸರಳತೆಯ ಸಂಕೇತವಾಗಿದ್ದು, ಬೆಲ್ಲ ಸಿಹಿ ಜೀವನದ ಸಂಕೇತವಾಗಿದೆ. ಈ ಅರ್ಪಣೆಯ ಮೂಲಕ ಭಕ್ತಿಯೊಂದಿಗೆ ಹನುಮಂತನ ಆಶೀರ್ವಾದ ಪಡೆಯಬಹುದು ಎಂದು ನಂಬಲಾಗುತ್ತದೆ. 4. ದೀಪಾರಾಧನೆ ಪೂಜೆ. ಮಂಗಳವಾರ ಸಂಜೆ ಹನುಮಂತನ ಮುಂದೆ ಎಣ್ಣೆ ದೀಪ ಹಚ್ಚುವುದು ಬಹಳ ಪವಿತ್ರವಾದ ಪೂಜೆ. ದೀಪದ ಬೆಳಕು ಅಜ್ಞಾನವನ್ನು ದೂರ ಮಾಡುತ್ತದೆ ಮತ್ತು ಜ್ಞಾನವನ್ನು ಹೆಚ್ಚಿಸುತ್ತದೆ ಎಂದು ಪರಂಪರೆಯಲ್ಲಿ ಹೇಳಲಾಗಿದೆ. ಈ ಪೂಜೆಯ ಸಮಯದಲ್ಲಿ ಹನುಮಂತನ ಮಂತ್ರಗಳನ್ನು ಜಪಿಸುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ, ಮನೆಯಲ್ಲಿನ ನಕಾರಾತ್ಮಕ ಶಕ್ತಿ ಕಡಿಮೆಯಾಗುತ್ತದೆ ಮತ್ತು ಸಕಾರಾತ್ಮಕ ವಾತಾವರಣ ನಿರ್ಮಾಣವಾಗುತ್ತದೆ ಎಂದು ನಂಬಲಾಗುತ್ತದೆ. 5. ಕೆಂಪು ಹೂವು ಅರ್ಪಣೆ ಪೂಜೆ. ಹನುಮಂತನಿಗೆ ಕೆಂಪು ಹೂವುಗಳನ್ನು ಅರ್ಪಿಸುವುದು ಅತ್ಯಂತ ಸರಳ ಮತ್ತು ಭಕ್ತಿಪೂರ್ಣ ಪೂಜೆ. ಕೆಂಪು ಬಣ್ಣ ಶಕ್ತಿ ಮತ್ತು ಧೈರ್ಯದ ಸಂಕೇತವಾಗಿದೆ. ಮಂಗಳವಾರ ಹನುಮಂತನಿಗೆ ಕೆಂಪು ಹೂವುಗಳನ್ನು ಅರ್ಪಿಸಿ ಪ್ರಾರ್ಥನೆ ಮಾಡಿದರೆ ಜೀವನದಲ್ಲಿ ಧೈರ್ಯ ಮತ್ತು ಯಶಸ್ಸು ಹೆಚ್ಚುತ್ತದೆ ಎಂದು ನಂಬಲಾಗುತ್ತದೆ. ಈ ಪೂಜೆ ಮನಸ್ಸಿಗೆ ಸಂತೋಷ ಮತ್ತು ಭಕ್ತಿಭಾವವನ್ನು ಹೆಚ್ಚಿಸುತ್ತದೆ. ಈ 5 ಸರಳ ಪೂಜೆಗಳನ್ನು ನಿಯಮಿತವಾಗಿ ಮಂಗಳವಾರ ಮಾಡುವುದು ಭಕ್ತರಿಗೆ ಆತ್ಮಶಕ್ತಿ ಮತ್ತು ಧೈರ್ಯವನ್ನು ನೀಡುತ್ತದೆ ಎಂದು ಪರಂಪರೆಯ ನಂಬಿಕೆ ಇದೆ. ಯಾವುದೇ ದೊಡ್ಡ ಆಚರಣೆಗಳ ಅಗತ್ಯವಿಲ್ಲದೆ ಶುದ್ಧ ಮನಸ್ಸು ಮತ್ತು ಭಕ್ತಿಯೊಂದಿಗೆ ಈ ಪೂಜೆಗಳನ್ನು ಮಾಡಬಹುದು. ಹನುಮಂತನ ಕೃಪೆಯಿಂದ ಜೀವನದಲ್ಲಿ ಎದುರಾಗುವ ಕಷ್ಟಗಳು ಕಡಿಮೆಯಾಗುತ್ತವೆ ಮತ್ತು ಶಾಂತಿ ಸಮೃದ್ಧಿ ಹೆಚ್ಚುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಈ ಮಾಹಿತಿ ನಿಮ್ಮ ಭಕ್ತಿ ಜೀವನವನ್ನು ಇನ್ನಷ್ಟು ಗಾಢಗೊಳಿಸಲು ಸಹಾಯವಾಗುತ್ತದೆ ಎಂದು ಆಶಿಸುತ್ತೇವೆ. ಹನುಮಂತನ ಆಶೀರ್ವಾದ ಸದಾ ನಿಮ್ಮೊಂದಿಗೆ ಇರಲಿ. ಇದಿಷ್ಟು ಈ ವಿಡಿಯೋದ ಮಾಹಿತಿ. ಈ ವಿಡಿಯೋ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಓಂ ಹನುಮತೇ ನಮಃ ಎಂದು ಬರೆಯಿರಿ ಮತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.
ಧನ್ಯವಾದಗಳು.